ಅದಕ್ಕೆ ಆ 3 ಹುಡುಗಿರು ಭಾರಿ ಒಳ್ಳೆಯವರು. ಅದಕ್ಕೆ ಅವ್ರು ನಮ್ಮನ್ನ ಬಾಂಬ್ ಎತ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಅವರು ನಮ್ಮನ್ನೆಲ್ಲ ಇದಕ್ಕೆ ನಿಮ್ಮನ್ನ ಪಾರ್ಟಿ ಕರೆದಿದಾರಾ? ದೇವ್ರೇ, ಆ ಹುಡುಗಿ ಹೇಗಿದ್ದಾಳೆ ಅಂತ ಸೇಬು, ಕಾಶ್ಮೀರ ಸೇಬು ಕಚ್ಚಿ ತಿನ್ನೋಣ ಅನ್ಸುತ್ತೆ ಅಲ್ವೇ? ಮತ್ತೆ ನನ್ನ ಹುಡುಗಿನೂ ಅಷ್ಟೇ. ಅದಕ್ಕೆ ಒಳ್ಳೆ ಕೊಡಗಿನ ಕಿತ್ತಳೆ ಹಣ್ಣು ದಳ ದಳ ಅಂತ ರಸ ತುಂಬಿಕೊಂಡಿದ್ದಾಳೆ. ನಿಂದ್ಯಾವ ಹಣ್ಣಪ್ಪ? ಹೋಗಕ್ಕೆ ಅವಳೇನು ಹಣ್ಣಲ್ಲ, ಅದು ಕೋಲಾರದಲ್ಲಿ ಸಿಗ್ತದಲ್ಲ. ಕೋಲಾರದಲ್ಲಿ ಅದೇ ಅವ್ರೇನೋ ಪಾರ್ಟಿ ಕರೆದಿದ್ದಾರೆ. ಅಲ್ಲಿ ಹೋಗಿ ನೀವುಗಳು ನಿಮ್ ಬಾಲ ಬಿಚ್ಚಿದ್ರೆ ಎಲ್ಲಾದ್ರೂ ಉಂಟೆ, ಎಲ್ಲ ಇಲ್ಲೇ ನೋಡೋಣ. ನಾನ್ ಹೇಳ್ಕೊಟ್ಟಿರೋ ಪಾಠಕ್ಕೆಲ್ಲ ಅವತ್ತೇ ಪರೀಕ್ಷೆ. ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ? ಹಾಗಾದ್ರೆ ವೆಲ್ಕಮ್ ವೆಲ್ಕಮ್. ಬರ್ಬೇಕು ಬೀಗರು ಬರ್ಬೇಕು. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನನ್ನ ಮಗ ಮೋಹನ್, ಮುರಳಿ, ಮಾಧವ್, ಮುರಳಿ ಅಂಡ್ ಮೋಹನ್. ಏನ್ ಎಲ್ರ ಹೆಸರು ಎಂ ಇಂದ ಸ್ಟಾರ್ಟ್ ಆಗ್ತಿದೆ? ಎಂ ಫಾರ್ ಮನಿ ಅಂತನಾ? ಹಾಗೇನಿಲ್ಲ. ನೀವ್ ಮಾತ್ರ ಏನ್ ಕಡಿಮೆ, ನಿಮ್ಮ ಮಕ್ಳ ಹೆಸರೆಲ್ಲ ಎಷ್ಟಿಂದಾನೇ ಸ್ಟಾರ್ಟ್ ಆಗುತ್ತಲ್ಲ. ಎಸ್ ಫಾರ್ ಸಕ್ಸಸ್. ಶೋಭಾ, ಶೀಲಾ, ಶಾಂತ. ಇಲ್ಲಿ ಬಂದ್ ನೋಡಿ, ಯಾರು ಬಂದಿರೋದು? Come. These are your would-be husbands, and these are my pet daughters. You know them? ಪ್ರೆಸೆಂಟೇಷನ್ ಕೊಡ್ರ? ದಯವಿಟ್ಟು ನೀವೇ ಅಲ್ಲಿ ಇಟ್ಬಿಡ್ತೀರಾ? ಈಗಲೇ ಚೆನ್ನಾಗಿ ನೋಡ್ಕೊಡ್ರಮ್ಮ. ಆಮೇಲೆ ಮದುವೆ ಆದ್ಮೇಲೆ ಅದು ಇದು ಅಂತ ಯಾವ ತಕರಾರು ಮಾಡಬಾರ್ದು. ವೇಟ್ ಜಾಸ್ತಿ ಬನ್ನಿ. Happy birthday, happy birthday to you, happy birthday. ಲಾಸ್ಟ್ ಟೈಮ್ ನನ್ ಬರೋಕ್ಕಾಗಲಿಲ್ಲ, ಮಂಗಳೂರು ಹೋಗ್ಬಿಟ್ಟಿದ್ದೆ. ನನ್ ಬಿಸ್ನೆಸ್ ಇರೋದ್ರಿಂದ ಎಲ್ಲೋ ಹೋಗಕ್ಕಾಗಲ್ಲ, ತುಂಬಾ ಬಿಸಿ. ಬಿಸ್ನೆಸ್ ವಿಷಯ ಬಿಡಿ, ಇದ್ದೇ ಇರುತ್ತೆ. ಸುರಣ, ಈ ಮಲ್ಲಿ ಅವನಲ್ಲ, ಒಂದ್ ಪಿಠ ನೋಡು ಕೂನ, ಅವನ್ ಹಂಗೆ ನೀರಿದೆ. ಅದಕ್ಕೆ ಕಲ್ಲಿ ಇದಾನಲ್ಲ, ಮೌನನ್ ಕಾಲಿಡ್ಕೊಂಡು ಒಳ್ಳೆ ಕೋಳಿ ಕಲ್ತಿರ್ಬಿಟ್ಟ. ಅದೇ ಅಲ್ಲ ಅವನಲ್ಲ, ಆ ಬುಕ್ಕನ್ ನಾನು ಮುಖ ಒಂದು ನೋಡು, ಅಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿದೆ. ಆ ಬಟ್ಟೆ ತಮಗಿನ್ನ 4 ಬಿಗಿಬೇಕಾಗಿತ್ತು. ಏನ್ರಿ ಇದು? ನೀವು ಸರಿನೇ. ಆ ಹುಡುಗಿರ್ ಪಾರ್ಟಿ ಕರೆದ್ರೆ ಅಲ್ಲಿಗೆ ಹೋಗಿ ಗಂಡಾ ಗುಂಡಿ ಮಾಡ್ಕೊಂಡ್ ಬಂದಿದ್ದಾರೆ. ಇವ್ರುಗಳನ್ನ ಬೈಯದ್ ಬಿಟ್ಬಿಟ್ಟು ಅವ್ರಗಳ ಪ್ರತಾಪನ ಕೇಳ್ತಾ ಕೂತಿದ್ದೀರಲ್ಲ. ನೋಡು, ಕಾರಣ ಇಲ್ದೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋರ್ಗೆ ಮಣ್ಣು ಮುಗಿಸ್ಬೇಕು. ಇಲ್ದಿದ್ರೆ ಬೆಡ್ ಚಿಪ್ಪ ಬಚ್ಚಗಳು ಅಂತ ಬೆನ್ ಮೇಲೆ ಸವಾರಿ ಮಾಡ್ಬಿಡ್ತಾರೆ ಬದ್ಮಾಶ್ಗಳು. ಸರಿ, ಇನ್ ಮಾತ್ ಸಾಕು, ಬನ್ನಿ ಊಟ ಮಾಡೋಣ. ಊಟ ಬರತ್ತೆ. ನೀನು ನನ್ಗೂ ಬೇಡತ್ತಿಗೆ. ಮೊನ್ನೆ
ಪರಮೇಶಿ ಬೇಡ ಅತ್ತಿಗೆ. ಏನ್ರಿ ಇದು? ಯಾಕ್ರ ಪರಮೇಶಿ ಏನಾಯ್ತು ಇವ್ರಿಗೆ? ಅವರು ಅಲ್ಲಿ ಏನ್ರಿ ನಿಮ್ ತಮ್ಮಂದಿರ ನೋಡಿದ್ರಾ? ಅವ್ರನ್ನಂತೂ ಹುಟ್ಟದಾಗಿಂದ ನೋಡ್ತಾನೆ ಇದ್ದೀನಿ. ಅದಲ್ರಿ ಇವತ್ ನೋಡಿದ್ರಾ ಅಂತ. ಈಚೆಗಂತೂ ಶೇವ್ಗೆ ಮಾಡ್ಕೊಂಡು ಬೊಂಬಾಟ್ ಆಗಿದ್ದಾರೆ. ಅಯ್ಯೋ ದೇವ್ರೇ, ಪಾರ್ಟಿಗೆ ಹೋಗಿ ಬಂದ್ಮೇಲೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಬೊಂಬೆಗಳ ತರ ಓಡಾಡ್ಕೊಂಡಿದಾರ್ರಿ. ನಿದ್ದೆ ಮಾಡ್ತಾ ಇಲ್ಲ. ಹೇ ರೂಪಾ, ಯಾರಾದ್ರೂ ಇವ್ರಿಗೆ ಮಾಟ ಮಂತ್ರ ಏನಾದ್ರು ಮಾಡಿಸ್ಬಿಟ್ರ? ಆ ಹುಡುಗಿರು ಮಾಟ ಮಂತ್ರ ಮಾಡ್ತಿದ್ದಾರೆ. ಏನ್ರಿ ನೀವ್ ನನ್ನ ಮದುವೆ ಮಾಡ್ಕೊಳಕ್ಕೆ ಮುಂಚೆ ಅವಸ್ಥೆ ಪಡ್ತಿದ್ರಲ್ಲ, ಆ ಅವಸ್ಥೆ ಅವ್ರದ್ದು ಗೊತ್ತಾಯ್ತಾ? ಅಷ್ಟೇ ತಾನೇ, ಅವ್ರಿಗೂ ಒಂದೊಂದು ಹೆಣ್ಣು ನೋಡಿ ಮದುವೆ ಮಾಡಿದ್ರಾಯ್ತು. ನೀವ್ ಹೆಣ್ ಕೇಳಕ್ ಬರ್ತೀರಾ ಅಂತ ಕಾಯ್ಕೊಂಡಿರ್ತಾರೆ. ನನ್ ತಮ್ಮಂದ್ರಿಗೆ ಏನ್ ಕಮ್ಮಿ ಆಗಿದೆ? ಆರೋಗ್ಯ ಇಲ್ವಾ, ಶಕ್ತಿ ಇಲ್ವಾ, ರೂಪ ಇಲ್ವಾ? ಎಲ್ಲ ಇದೆ ರೀ. ಹಣ ಇದ್ಯಾ, ವಿದ್ಯೆ ಇದ್ಯಾ? ಅವರಪ್ಪ ಭಾರಿ ಶ್ರೀಮಂತರಂತೆ. ಚೆನ್ನಾಗಿ ಓದಿರೋ ಹಣವಂತರು ಕೊಡ್ಬೇಕು ಅಂತ ಆಸೆ ಪಡಲ್ವೇ? ಅಂದ್ರೆ ಅವರಪ್ಪ ನನ್ ತಮ್ಮಂದ್ರನ್ನ ಒಪ್ಪಲ್ಲ ಅಂತೀಯಾ? ಅಷ್ಟೇ ತಾನೇ? ಅದಕ್ಕೆ ಯಾಕೆ ಯೋಚನೆ? ಬಲರಾಮ ಅವನ್ ತಂಗಿ ಸುಭದ್ರನ ದುರ್ಯೋಧನ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದೆ. ಆಮೇಲೆ ಏನಾಯ್ತು? 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 ಅವರಪ್ಪನಿಗೆ ವಿದ್ಯಾವಂತರು ಬೇಕು, ಹಣವಂತರು ಬೇಕು ಅಲ್ಲ? ಇಷ್ಟ ರಾತ್ರಿನಲ್ಲಿ ಎಲ್ಲಿಗ್ರಿ ಹೋಗ್ತೀರಾ? ಎಲ್ಲ ಬಂದ್ಮೇಲೆ ಹೇಳ್ತೀನಿ. ಏನ್ರಿ ನಿಮಗ್ ಬುದ್ಧಿ ಇದ್ಯಾ? ಹೇಗ್ರಿ ಹುಡುಗಿರ್ನ ಹಾರಿಸ್ಕೊಂಬಂದ್ರಿ? ಹೇಗೆ ಹೊತ್ಕೊಂಬಂದ್ರ? ಪ್ರೀತಿಯಿಂದ ಹೊತ್ಕೊಂಬಂದ. ಪ್ರೀತಿಯಿಂದ ಪ್ರೀತಿಯಿಂದ ಅವರಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ. ಕಿಡ್ನಾಪ್ ಕೇಸ್ ನಲ್ಲಿ ಜೈಲ್ನಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಅವರಪ್ಪ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ,
ಹಾಗೇನಾದ್ರೂ ಹೋದ್ರೆ ಅವನ ಮಕ್ಕಳ ಹೆಸರು ಊರಲ್ಲಿ ರಸ್ತೆ ಮೇಲೆ ಬಿದ್ದಿರುತ್ತೆ. ಅದಕ್ಕೋಸ್ಕರ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾನೆ. ಅವರಪ್ಪ ಏನಾದ್ರೂ ಮಾಡ್ಕೊಳ್ಳಿರಿ. ಇಷ್ಟೊತ್ನಲ್ಲಿ ಹೀಗೆ ಹುಡುಗಿರ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದು ತಪ್ಪು, ಶುದ್ಧ ತಪ್ಪು. ಸರಿ, ಇವನ್ನೆಲ್ಲ ವಾಪಸ್ ಕರ್ಕೊಂಡು ಬಿಟ್ಬಿಟ್ಟು ಬರ್ತೀನಿ. ಈಗೇನ್ ಬೇಡ ಬಿಡಿ, ಬೆಳಿಗ್ಗೆ ಕರ್ಕೊಂಡು ಹೋಗ್ಬಿಡುವ್ರಂತೆ. ಹೋಗಿ ಎಲ್ಲ ಮಲ್ಕೊಳ್ಳಿ. ನಾನ್ ಹೇಳಿದ್ದು ಹೊರಗಡೆ. ಹೆಣ್ಣು ಮಕ್ಕಳು ಮನೆ ಒಳಗಿರೋ ತನಕ ನೀವ್ಯಾರು ಒಳಗಡೆ ಬರ್ಕೊಡ್ದು. ಹೋಗಿ ಎಲ್ಲ ಹೋಗಿ. ನಡೀರಿ, ಎಲ್ಲ ಹೊರಗಡೆ ಹೋಗಿ. ನಿಮ್ದೇನ್ರಿ ಹೆಚ್ಚುಗಾರಿಕೆ? ನೀವು ಹೋಗಿ ಹೊರಗಡೆ ಮಲ್ಕೊಳ್ಳಿ. ನಾನು ಹೊರಗಡೆ ಹೋಗ್ಬೇಕಾ? ನಾನು? ಹೌದ್ರಿ. ಪರಮೇಶಿ, ನಡೀರಮ್ಮ ಮಲ್ಕೊಳ್ಳೋರಂತೆ. ಬನ್ನಿ ಬನ್ನಿ. ನಮ್ ಹುಡುಗರು ಹೀಗ್ ಮಾಡ್ಬಿಟ್ರು ಅಂತ ಬೇಜಾರ್ ಮಾಡ್ಕೋಬೇಡಿ. ಅವ್ರ ಸ್ವಭಾವ ಹೊರಟು ಅಷ್ಟೇ, ಅವ್ರ ಮನಸ್ಸು ಹೂವಿನ ಹಾಗೆ. ಅಂದ್ಹಾಗೆ ನೀವು 3 ಅಕ್ಕಂಗಿರಾ? ಹೌದು. ನನ್ನ ಹೆಸರು ಶಾಂತ. ನಾನು ಶೀಲಾ. ಶೋಭಾ. ಕೂತ್ಕೊಳ್ಳಿ. ನಿಮ್ ತಂದೆ ಹೆಸರು? ರಾಜನಹಳ್ಳಿ ರಘುನಾಥ್. ನಿಮ್ ತಾಯಿ ಹೆಸರು ಸೀತಮ್ಮನಾ? ಹೌದು. ಆದ್ರೆ ಅವ್ರಿಗಿಲ್ಲ. ನಾವು ಚಿಕ್ಕವರಿದ್ದಾಗ್ಲೇ ಅವ್ರು ತೀರ್ಕೊಂಡ್ಬಿಟ್ರು. ಅದ್ ಸರಿ, ನಮ್ ತಾಯಿ ಹೆಸರು ನಿಮ್ಗೆ ಹೇಗ್ ಗೊತ್ತು? ಎಲ್ಲೋ ಕೇಳ್ದಾಗ ನೆನಪು ಅಷ್ಟೇ. ನಿಮ್ಮನ್ನ ನಾವು ಏನಿಂದ ಕರಿಬೋದು? ಅಕ್ಕ ಅಂತ ಕರೀರಿ. ಈಗ ಮಲ್ಕೊಳ್ಳಿ. ಬೆಳಿಗ್ಗೆ ಅವ್ರ ಜೊತೆ ನಿಮ್ಮನ್ನೆಲ್ಲ ಮನೆ ಕಳಿಸ್ಕೊಡ್ತೀನಿ. ಅಕ್ಕ, ಏನಮ್ಮ? ನಮ್ಮನ್ನ ಮನೆ ಕಳಿಸ್ಬೇಡಿ. ಮನೆಗೆ ಹೋಗಕ್ಕೆ ನಮ್ಗಿಷ್ಟ ಇಲ್ಲ. ಹೌದಕ್ಕ? ಹಾಗಂದ್ರೆ ಹೇಗಮ್ಮ? ನಮ್ ತಂದೆ ನಮ್ಗೆ ಇಷ್ಟ ಅಲ್ಲದವ್ರು ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಇದ್ದಾರೆ. ನಮ್ಗೆ ಆ ಮದ್ವೆ ಖಂಡಿತ ಇಷ್ಟ ಇಲ್ಲ. ನಾವೆಷ್ಟು ಹೇಳಿದ್ರು ಕೇಳ್ತಿಲ್ಲ. ಅಕ್ಕ, ನಾವಿಲ್ಲೇ ಇದ್ಬಿಡ್ತೀವಿ. ಪ್ರೀತಿಸೋ ತಂದೆನ್ ಬಿಟ್ಟು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಚೆನ್ನಾಗಿರುತ್ತಾ? ಅವ್ರು ನಮ್ಮನ್ನ ಪ್ರೀತಿಸ್ತಾರೆ ಅಂತ ಯಾರು ಹೇಳಿದ್ ನಿಮ್ಗೆ? ಅವ್ರು ಪ್ರೀತಿಸೋದು ಹಣ ಒಂದೇ. ಆ ಮಕ್ಕಳೇ ಅಪ್ಪನ ಮೇಲೆ ಅಷ್ಟೊಂದು ಮಾತಾಡ್ಬೇಕಾದ್ರೆ ಅವನು ಎಂತ ಮನುಷ್ಯ ಇರಬೇಕು? ಅವ್ನ್ ಮನುಷ್ಯನೇ ಅಲ್ಲ ರೀ, ಪಿಶಾಚಿ. ಅವ್ನ ವಿಷಯ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು ಬಿಡಿ. ನಿನಗೆ ಗೊತ್ತು ರೂಪಾ? ಅವನು ಬೇರೆ ಯಾರು ಅಲ್ಲ ರೀ, ನಮ್ ಚಿಕ್ಕಪ್ಪ. ಆಸ್ತಿಗೋಸ್ಕರ ನಮ್ ತಂದೆ ತಾಯಿನೇ ಕೊಲೆ ಮಾಡಿಸ್ತಾ, ಗೊತ್ತಾ? ಅದ್ ಸಾಲ್ದು ಅಂತ ನನ್ನ ತಮ್ಮನ್ನ ಕೊಲೆ ಮಾಡ್ಸಕ್ ನೋಡ್ದ. ಅವನ್ ಕಳಿಸಿದ ಕೊಲೆಗಾರ ನಮ್ಮಿಬ್ಬರು ನಡುವಿನ ತಳ್ಬಿಟ್ಟು ಹೊರಟೋಗ್ಬಿಟ್ಟ. ಮೀನ್ ಹಿಡಿಯೋರು ನನ್ನ ಬದುಕಿಸಿದ್ರು. ಅವತ್ ನನ್ ಜೊತೆಲಿದ್ ನನ್ 1 ವರ್ಷದ ತಮ್ಮ ಏನಾದ ಅನ್ನೋದು ಇವತ್ತಿನವರೆಗೂ ಗೊತ್ತಿಲ್ಲ ರೀ. ನಾನ್ ಬದುಕಿರೋ ವಿಷಯ ಪಾಪಿ ಗೊತ್ತಾದ್ರೆ ಎಲ್ಲಿ ಮತ್ತೆ ಕೊಲೆ ಮಾಡಿಸ್ಬಿಡ್ತಾನೋ ಅಂತ ಹೆದ್ರಿ ಅನಾಥಾಶ್ರಮಕ್ಕೆ ಸೇರ್ಕೊಂಡು ಓದಿ ಈ ಊರು ಕೆಲ್ಸಕ್ ಬಂದೆ, ಗೊತ್ತಾ? ರೂಪಾ, ನಿಮ್ ಚಿಕ್ಕಪ್ಪರ ವಿಚಾರ ನೀ ಮರ್ತ್ಬಿಡು. ಸರಿ, ಹೋಗಿ ಹೋಗಿ ಇಂಥ ಒಂದ್ ಮಕ್ಕಳನ್ನ ಪ್ರೀತಿಸ್ತಾ ಇದಾರಲ್ಲ ನನ್ನ ತಮ್ಮಂದ್ರು. ರೇ, ಅವರುಗಳು ನನ್ ತಂಗಿರೋ ನನ್ನ ಮರ್ತ್ ಬಿಟ್ರ? ಅದು ಅಲ್ದೆ ಆ ಹೆಣ್ಮಕ್ಳಿಗೆ ಅವ್ರ ಅಪ್ಪನ್ ಕಂಡ್ರೆ ಆಗೋಲ್ಲ ರೀ. ಅವ್ರುಗಳು ನಮ್ಮನೆಗ್ ಬರೋದು ನನಗೇನೋ ತುಂಬಾ ಇಷ್ಟಪ್ಪ. ನೋಡು ರೂಪಾ, ನಿನಗೂ ಅವ್ರಿಗೂ ಇರೋ ಸಂಬಂಧನ ಯಾರಿಗೂ ಹೇಳ್ಬೇಡ. ಕಾಲ ಬಂದಾಗ ತಿಳಿಸೋಣ. ಹಾಗಾದ್ರೆ ಅವ್ರುಗಳು ಇಲ್ಲೇ ಇಲ್ಲ? ಇರ್ಲಿ ಬಿಡು. ಆಯ್ತಾ? ಹ್ಞೂ ಅಕ್ಕ. ಶೀಲಾ, ಅಕ್ಕಿ ತೊಳೆದು ಹಾಕು. ಹಾಕ್ಬಿಡ್ಲಾ? ಶೋಭಾ, ಶೀಲಾ, ಎಲ್ಲಿಗಮ್ಮ ಹೋಗ್ತಾ ಇದ್ದೀರಾ? ಶಾಂತ, ಬನ್ನಿ, ಎಲ್ಲ ಕೆಲಸ ಮಾಡಿ ಬನ್ನಿ. ಏಯ್, ನಾನು ಇಲ್ಲೇ ಇದ್ದೀನಿ ಕಣ್ರೋ.
ಕಲ್ಲಲ್ಲಿ ಓದಿದ್ದು? ಹೊಡಿಯೋದಿಕ್ ಬೇರೆ ಏನ್ ಸಿಗ್ಲಿಲ್ಲ. ನೋವಾಯ್ತಾ? ಇಲ್ವಾ ಮತ್ತೆ? ಯಾಕ್ರಿ ಕರ್ದಿದ್ದು? ಮಲ್ಕೊಂಡಿದ್ದೆ ಮಾಡೋಣ. ನಿದ್ದೆ ಮಾಡಕ ಕರ್ದಿದ್ದು? ಅದ್ಗೆ ಜೊತೆ ಮಲ್ಕೊಂಡಿದ್ದೆ ಮಾಡ್ತೀಯಾ? ನಮ್ ಜೊತೆ ಯಾಕೆ ಮಲ್ಕೋಬಾರ್ದು? ಅದ್ಕೆ ಜೊತೆ ಮನಿಕೊಂಡು ನಿದ್ದೆ ಮಾಡ್ಬೋದು, ನಿನ್ ಜೊತೆ ಈಗ್ಲೇ ಇಲ್ಲ. ಯಾಕೆ? ಯಾಕೆ ಆಮೇಲೆ ಗೊತ್ತಾಗುತ್ತೆ. ಒಂದ್ ಕತೆ ಹೇಳ್ತೀಯಾ? ಕತೆ ನನಗ್ ಬರೋಲ್ಲ. ಅಲ್ಲಿ ಸಿಗ್ ಬರುತ್ತೆ, ಅವ್ನಿಗೆ ಕರೀಲ. ಯಾಕೆ? ನಿಮ್ಮ ಅಣ್ಣ ನಿಮ್ಮ ಅತ್ತೆ ಎಲ್ಲರನ್ನು ಕರೀರಿ. ಶಾಂತ ಶಾಂತ ಏನದು ಶಾಂತ ಶಾಂತ ಅಂತ? ನಿನ್ ಕೆನ್ನೆ ಎಷ್ಟು ಮೆತ್ತಿಗಿದೆ ಗೊತ್ತಾ? ಎಷ್ಟು ಮೆತ್ತಿಗಿದೆ? ನಮ್ಮ ಮನೇಲಿ ಕೋಳಿ ಮರಿ ಇಲ್ಲ, ಕೋಳಿ ಮರಿ ಅದ್ರಷ್ಟು ಮೆತ್ತಿಗಿದೆ. ಎಲ್ಲಿ ಹೋದ್ರು? ಏನಿದು? ಒಂದ್ ಆಟ ಆಡೋಣ? ಆಟಾಡೋಣ. ಏನ್ ಆಟಾಡೋಣ? ನಂಗೆ ಗೊತ್ತಿಲ್ಲ, ನೀನೇ ಹೇಳು. ಏ ಮಲ್ಲೇಶಿ, ಕಲ್ಲೇಶಿ, ಏ ಹಾಲೇಶಿ. ನೀವುಗಳು ಮಾಡಿರೋ ತಪ್ಪಿಗೆ ಚಳಿನಲ್ಲೇ ಸಾಯಿರಿ. ಹೊದ್ದುಗಳ ಕಂಬಳಿ ಕೂಡ ಕೊಡಲ್ಲ. ಅದ್ಗೆ ಏನ್ರ ಮಾಡೋದು? ನೋಡು, ಇವತ್ತಲ್ಲ ನಾಳೆ ಆ ಹುಡುಗಿರಿ ಇಲ್ಲಿರೋದು ಅವ್ರ ಅಪ್ಪನಿಗೆ ಗೊತ್ತಾಗುತ್ತೆ. ಅವನ್ ಬಂದ್ ನಮ್ಮೇಲೆ ತಪ್ಪೋರ್ಸಕ್ಕಿಂತ ಮುಂಚೆ ನಾನೊಂದ್ ಕತೆ ಕಟ್ಟಿ ಅವನಿಗೆ ಫೋನ್ ಮಾಡ್ತೀನಿ. ಅಷ್ಟ್ರೊಳಗೆ ನೀನು ಈ ಹುಡುಗಿನೆಲ್ಲ ತಯಾರು ಮಾಡ್ತೀಯ. ಏನಂತೀಯ? ಪರವಾಗಿಲ್ವೇ? ನಿಮ್ಗೂ ಸ್ವಲ್ಪ ಬುದ್ಧಿ ಇದೆ.